हम लेके रहेंगे आज़ादी है, जान से प्यारी आज़ादी है, प्यारी प्यारी आज़ादी। जी हाँ, ये नारे आज शहर में गूंजने लगे। शिमोगा शहर में आज जॉइंट एक्शन कमेटी की जानिब से CAA के ख़िलाफ़ एहतजाजी सत्याग्रह का आगाज़ किया गया। ये सत्याग्रह कौमी तराने को गाकर शुरू किया गया। इस मौके पर जॉइंट एक्शन कमेटी के कन्वीनर इकबाल हबीब सेठ, चांद गनी, मौलाना सफ़ीउल्लाह, सैयद गफूर छोटू, आफ्ताब परवीज़, सत्तार बेग निज़ामी के अलावा मुख्तलिफ़ तंजीमों के ज़िम्मेदारान भी मौजूद थे। ಈ ದಿನ ಶಿವಮೊಗ್ಗ ನಗರದ ಈದ್ಗಾ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಅಹೋರಾತ್ರಿ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೀವೋ NRC, CAA, NPR ವಿರುದ್ಧ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಮ್ಮ ಪ್ರತಿಭಟನೆ, ನಮ್ಮ ಹಕ್ಕಿನ ಕಾರ್ಯಕ್ರಮ ಇದೆ. ನಮ್ಮ ಹಕ್ಕನ್ನು ಕೇಳಲಿಕ್ಕೋಸ್ಕರ ಶಿವಮೊಗ್ಗ ನಗರದ ಎಲ್ಲ ಜನತೆಯೂ ಸಹ ಇಲ್ಲಿ ಆಗಮಿಸಿದ್ದಾರೆ. ಮಹಿಳೆಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭ ನ್ಯಾಷನಲ್ ಅಂತಮ್ ಹೇಳುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಲಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಇರೋ ಎಲ್ಲರೂ ಸಾಥ್ ಕೊಡಬೇಕು. ದಯವಿಟ್ಟು ಎಲ್ಲರೂ ಎದ್ದಿಟ್ಕೊಳ್ಳಿ. ಈ ಒಂದು ರಾಷ್ಟ್ರಗೀತೆಯನ್ನು ನಾವು ಹಾಡಕ್ಕೆ ಹೋಗ್ತಾ ಇದ್ದೀವಿ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉಚ್ಚಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾನೆ ಗಾಹೆ ತವ ಜಯ ಗಾತಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ डॉक्टर बाबा साहेब अम्बेडकर की, बोलो डॉक्टर बाबा साहेब अम्बेडकर के संविधान की जय 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 भीम, जय 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 भीम, जय 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 भीम। ಧರಣಿ ಕಾರ್ಯಕ್ರಮ, ಧರಣಿ ಸತ್ಯಾಗ್ರಹ ಕಾರ್ಯಕ್ರಮ ಜಾಯಿಂಟ್ ಆಕ್ಷನ್ ಕಮಿಟಿ ಶಿವಮೊಗ್ಗ ಇವರ ವತಿಯಿಂದ ಇಕ್ಬಾಲ್ ಹಬೀಬ್ ಸೇಠ್ ಅವರ ಸದಾರತ್ನಲ್ಲಿ ಇಲ್ಲಿ ನಡೀತಾ ಇದೆ. ಏನು ಭಾರತ ಸರ್ಕಾರ ಈಗಾಗಲೇ ಇಲ್ಲಿ ಜಾರಿಗೆ ತಂದಿರುವಂತಹ ಸಂವಿಧಾನ ವಿರೋಧಿ ಕಾಯ್ದೆಯಾದಂತಹ CAA, NCR, NPR ಇದರ ವಿರುದ್ಧ ಇವತ್ತು ಭಾರತ ದೇಶದ ಎಲ್ಲ ಜನರು ಜಾತಿ ಮತ ಭೇದಗಳನ್ನು ಮರೆತು ಇವತ್ತು ಬೀದಿಗಿಳಿದಿದ್ದಾರೆ, ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ದೇಶ ವಿರೋಧಿ, ಸಂವಿಧಾನ ವಿರೋಧಿ ಕಾಯ್ದೆಯ ವಿರುದ್ಧ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದ ಪ್ರತಿಭಟನೆ ಅಲ್ಲ, ಕೇವಲ ಮುಸಲ್ಮಾನರಿಗೆ ಸಂಬಂಧಿಸಿದ ವಿಷಯ ಇದಲ್ಲ. ಬದಲಾಗಿ ಇದರಲ್ಲಿ ಅನೇಕ ಜಾತಿಗಳು, ಧರ್ಮಗಳು, ಅನೇಕ ರೀತಿಯಾದಂತಹ ಕುಲಗಳು ಇದರಲ್ಲಿ ಕೂಡ ಒಳಪಡ್ತಾ ಇದೆ. ಇವತ್ತು ಕೇವಲ ಇದೊಂದು NRC ಅಥವಾ CAA ವಿರುದ್ಧ ಇಲ್ಲಿ ಮುಸಲ್ಮಾನರು ಮಾತ್ರ ಪ್ರತಿಭಟಿಸ್ತಾ ಇದ್ದಾರೆ ಅಂತ ಅಲ್ಲ. ಈ ಕಾಯ್ದೆಯು ಸಂವಿಧಾನ ವಿರೋಧವಾಗಿದೆ, ಮುಸಲ್ಮಾನರ ವಿರೋಧ ಅಲ್ಲ. ಇದು ಭಾರತ ದೇಶಕ್ಕೆ ಮಾರಕವಾದಂತಹ ಕಾಯ್ದೆಯಾಗಿದೆ. ಈ ಕಾಯ್ದೆಯಿಂದ ಈ ದೇಶದಲ್ಲಿ ಜಾತಿ ಧರ್ಮಗಳ ಮಧ್ಯೆ ಒಡಕುಂಟಾಗುತ್ತದೆ, ಈ ಜಾತಿ ಧರ್ಮಗಳನ್ನ ಒಡೆದು ಆಡಲಾಗ್ತದೆ. ಈ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹಿಂಪಡೆಯುವ ತನಕ ಭಾರತೀಯರಾದ ನಾವು ಈ ಕಾಯ್ದೆಯ ವಿರುದ್ಧವಾದ ಹೋರಾಟದಿಂದ ಒಮ್ಮೆಯೂ ಕೂಡ ಹಿಂದೆ ಸರಿಯುವುದಿಲ್ಲ. ಈ ನಿಟ್ಟಿನಲ್ಲಿ ಭಾರತ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಇವತ್ತು ಇದರ ಕುರಿತು ರಾತ್ರಿ ಹಗಲೆನ್ನದೆ ಸತ್ಯಾಗ್ರಹಗಳು, ಹೋರಾಟಗಳು ನಡೀತಾ ಇದೆ. ಇಲ್ಲಿ ಯೋಚನೆ
ಯೋಚನೆ ಮಾಡಿ ನೋಡಿ. ಇದು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದಂತಹ ಭಾರತ. ನಾವು ಯಾರ ಗುಲಾಮಗಿರಿಯನ್ನು ಕೂಡ ಇವತ್ತು ಜೀವಿಸ್ತಾ ಇಲ್ಲ. ಕಾಯ್ದೆ ವಿರುದ್ಧ ಇಲ್ಲಿ ಲಾಯರ್ಗಳು ಇವತ್ತು ಏನು ಮಾಡಿದ್ದಾರೆ, ಪ್ರತಿಭಟನೆಗಳಿದ್ದಾರೆ. ಇದೇ ರೀತಿಯಲ್ಲಿ ಇಲ್ಲಿ ಈ ಪ್ರತಿಯೊಂದು ವಿದ್ಯಾವಂತರು ಕೂಡ ಇವತ್ತು ರಸ್ತೆಗಳಿದ್ದಾರೆ. ಇಲ್ಲಿ ಡಾಕ್ಟರ್ಗಳು ರಸ್ತೆಗಳಿದ್ದ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಇವತ್ತು, ಪ್ರಜ್ಞಾವಂತ ಅಧಿಕಾರಿಗಳು ಕೂಡ ಇವತ್ತು ರಸ್ತೆಗಳಿದ್ದು ಈ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಘನವಂತ ಸರ್ಕಾರದಿಂದ ಹೇಳಲಿಕ್ಕಿರುವುದು, ಈ ಸರ್ಕಾರ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಆಯ್ಕೆ ಮಾಡಲ್ಪಟ್ಟ ಸರ್ಕಾರ. ನೀವು ಸರ್ಕಾರದಲ್ಲಿ ಆಯ್ಕೆ ಮಾಡಿ ಹೋಗುವಾಗ ಯಾವುದೋ ಚುನಾವಣೆಗಳಲ್ಲಿ ನೀವು ಗೆಲ್ಲುವುದು ನಿಮ್ಮ ಅಧಿಕಾರಕ್ಕೆ ಬೇಕಾಗಿ ಅಲ್ಲ, ಬದಲಾಗಿ ಈ ದೇಶದ ಜನರ ಹಿತಕ್ಕಾಗಿ ನೀವು ಅಧಿಕಾರ ನಡೆಸಬೇಕು. ಈ ದೇಶದಲ್ಲಿ ಅನೇಕ ಧರ್ಮದವರು, ಜಾತಿಗಳು ಬದುಕುತ್ತಿರುವಾಗ ಅವರೆಲ್ಲರಿಗೂ ಸಮಾನವಾದ ಕಾಯ್ದೆಗಳನ್ನು ಜಾರಿಗೆ ತರಬೇಕು. ನೀವು ನಿಮ್ಮಿಷ್ಟ ಬಂದ ಹಾಗೆ, ನಿಮಗೆ ಬೇಕಾದ ಹಾಗೆ ಕಾಯ್ದೆ